ಇವತ್ತೇನು ಗ್ಯಾಸ್ ಬೆಲೆ ಜಾಸ್ತಿ ಇರೋದು ಸಿಗ್ತಾ ಇಲ್ಲ. ಎಲ್ಲ ಜನರಿಗೆ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಇದು ಎಂಪಿಗಳು ನಾನು ನಿನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಯಾರು ಮಾತಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆಲ್ಲ ಒದಗಿಸ್ಕೊಡ್ಬೇಕು. ಇಲ್ಲ ಗ್ಯಾಸು ಹಳ್ಳಿಗಳಿಂದ ಏನು ನಮ್ಮ ರೈತರಿಗೆ ಅಟ್ಲೀಸ್ಟ್ ಗ್ಯಾಸ್ಗೆ ಆಲ್ಟರ್ನೇಟಿವ್ ಬೇಕಾದ್ರೆ ಸೌದೆ ಮಾಡೋದಕ್ಕೆ ಹೇಳಬೇಕು. ಕೋರ್ಟ್ಗಳಿಗೂ ಪರ್ಮಿಷನ್ ಕೊಡಬೇಕು ಸೌದೆಗಳಿಗೆ. ಇವರು ಸೌದೆ ಮಾಡಬಾರ್ದು ಅಂತೇಳಿ ಸೌದೆ ಮುಕ್ತ ಅಂತೇಳಿ ಇದನ್ನ ತೀರ್ಮಾನ ಮಾಡಿದ್ರು. ಇವ್ರ ಕೈಲಿ ನನಗೆ ಯಾವ ಕಾರಣಕ್ಕೂ ಗ್ಯಾಸು ಮಾಡೋಣ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ಜನ ಪರದಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರಕ್ಕೆ ರೆಸ್ಪಾನ್ಸಿಬಲ್. ನಾವು ಸ್ಟೇಟ್ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಕೂಡ ನಮ್ಮ ನ್ಯಾಷನಲ್ ಪಾಲಿಸಿ ಏನಿದೆ, ಇಂಟರ್ನ್ಯಾಷನಲ್ ಪಾಲಿಸಿ ಏನಿದೆ, ಅದನ್ನೆಲ್ಲ ಕೂಡ ಇವತ್ತು ಕೂಡ ಅವ್ರು ಏನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಬೇರೆ ಬೇರೆ ವಿಚಾರಕ್ಕೆ ಎಂ ಪಿಗಳು ಮಾತಾಡ್ತಾ ಇದ್ದಾರಲ್ಲ, ದಯವಿಟ್ಟು ಮೊದಲು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರದ ಧೋರಣೆ ಏನಿದೆ ಅದನ್ನ ನಾವು ಖಂಡಿಸ್ತೇವೆ. ಅಷ್ಟು ನಾಗರಿಕರಿಗೆ, ಜನರಿಗೆ ಊಟಕ್ಕೆ ಅನುಕೂಲ ಆಗಬೇಕು. ಮುಂದಕ್ಕೆ ಯಾವ ಸ್ಥಿತಿ ಬರ್ತದೋ, ಈಗಾಗಲೇ ಸುಮಾರು ಗ್ಯಾಸಲ್ಲಿ ಓಡಾಡ್ತಾ ಇರುವಂತಹ ವೆಹಿಕಲ್ಗಳು ಕೂಡ ಈಗಾಗಲೇ ನಿಲ್ಲಿಸಿದ್ದಾರೆ, ಗ್ಯಾಸ್ ವೆಹಿಕಲ್ ಕೂಡ ನಿಲ್ಲಿಸಿದ್ದಾರೆ. ಇವೆಲ್ಲ ಸಮಸ್ಯೆ ಆಗ್ತಿದೆ. ಸೊ ಅದಕ್ಕೆ ಸದ್ಯದಲ್ಲೇ ನಾವು ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಅಲ್ಲಿ ಈ ವಿಚಾರವನ್ನು ತೀರ್ಮಾನ. ಸರ್, ಸಿಎಂಪಿ ಸಭೆಯಲ್ಲಿ ಅನುದಾನವನ್ನ ಜಾಸ್ತಿ ಕೊಡಬೇಕು ಅಂತ ಹೇಳಿ ಶಾಸಕರು ಒತ್ತಾಯ ಮಾಡಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.